ಇನ್ನೊಂದು ಅರ್ಧ ಇವಾಗ ಬೆಳಗ್ಗೆ ಕರೆಂಟ್ ಬಂದೈತೆ. ಇವಾಗ ನೀರು ಹಾಯಿಸ್ತಾ ಇದ್ದೀವಿ. 3 ಸ್ಟೀಲ್ ಬಾಕ್ಸ್ ತಗೊಬಂದಿದ್ದು ರಾಗಿ ಹಸಿಟ್ಟು ಜಲ್ದಿ ಹಿಡಿತಾವ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಬ್ಲಾಗ್ಗೆ ತಮ್ಮೆಲ್ರಿಗೂ ಸ್ವಾಗತ. ಅದೇ ನಿನ್ನೆ ಬ್ಲಾಗಲ್ಲಿ ನೋಡಿದ್ರಿ, ಇದಕ್ಕೆ ನೀರು ಹಾಯಿಸ್ತಿದ್ದೆ ಸೆಪ್ಪೆಗೆ. ಕರೆಂಟು 2 ಶಿಫ್ಟ್ ಇರುತ್ತೆ, ಬೆಳಗ್ಗೆ ಶಿಫ್ಟು ಮಧ್ಯಾಹ್ನ ಶಿಫ್ಟು ಅಂತ. ಇದು ಬೆಳಗ್ಗೆ ಶಿಫ್ಟ್ ಅಲ್ವಾ, ಅದಕ್ಕೆ ಬೆಳಗ್ಗೆ ಶಿಫ್ಟಲ್ಲಿ ಕರೆಂಟ್ ಹೋಗೋವರೆಗೂ ಹಾಯಿಸಿದ್ದೆ. ಒಂದು ಅರ್ಧ ಆಯ್ದಿತ್ತು ನೀರು, ಇನ್ನೊಂದು ಅರ್ಧ ಇವಾಗ ಬೆಳಗ್ಗೆ ಕರೆಂಟ್ ಬಂದೈತೆ. ಇವಾಗ ನೀರು ಹಾಯಿಸ್ತಾ ಇದ್ದೀನಿ. ನೀರು ಬಂದು ನೋಡಿದ್ರಲ್ಲ, ನೀರು ಹಾಯಿಸ್ತಾ ಇದ್ದೀನಿ. ನೀರು ಹಾಯಿಸಿದ ಕೆಲಸ ಇರುತ್ತೆ. ಆಮೇಲೆ ನಮ್ಮ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರಬೇಕು, ಸ್ಕೂಲ್ ವ್ಯಾನಿಗೆ ಬಿಟ್ಟು ಬರಬೇಕು. ಆಮೇಲೆ ಇವತ್ತು ಏನೇನಾಗುತ್ತೆ ಮುಂದೆ ಬ್ಲಾಗಲ್ಲಿ ನೋಡೋರಂತೆ. ನಮ್ಮ ಜಾಣೆ ಮಗಳು ತಿಂಡಿ ತಿಂತಾ ಇದ್ದಾಳೆ. ಸ್ಕೂಲಿಗೆ ಟೈಮ್ ಆಯಿತು. ಅವಳಿಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀವಿ ನೋಡಿರಿ. ಇವತ್ತಿನ ತಿಂಡಿ ಏನು ಗೊತ್ತಾ, ಪುಳಿಯೋಗರೆ. ನಮ್ಮ ಶ್ರೀಮತಿಯವರೇ ರೆಡಿ ಮಾಡಿದ್ದು, ಮನೇಲೇ ಮಾಡಿರೋವಂಥದ್ದು. ಪೌಡ್ರು ಮಾಡಿಕೊಂಡು ಅವರೇ ಗೊಜ್ಜು ಮಾಡಿರೋದಿದೆ ಪುಳಿಯೋಗರೆ. ಚೆನ್ನಾಗಿರುತ್ತೆ ಅವ್ರು ಮಾಡೋದು. ಮತ್ತು ಮೊಸರು. ನಮ್ಮ ಮಗಳಿಗೆ ಏನೇ ಆದರೂ ಪಲಾವ್ ಆಗಲಿ, ಮೊಸರು ಬಜ್ಜಿ ಬೇಕು, ಏನೇ ಆದರೂ ರೈಸ್ ಐಟಮ್ಗೆ ಜೊತೆ ಮೊಸರು ಇರಲೇಬೇಕು ತಿನ್ನೋದಕ್ಕೆ. ಅದಕ್ಕೆ ಮೊಸರು. ಮತ್ತು ಆಮೇಲೆ ಇದು ಬಾಕ್ಸ್ ಸ್ನ್ಯಾಕ್ಸ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್, ಜಾಸ್ತಿ ಏನಿದೆ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮನೇಲೇನಿತ್ತು ಅದು ಹಾಕಿದ್ದೀವಿ. ಇಷ್ಟು ನಮ್ಮ ಮಗಳು ಲಂಚ್ ಬ್ಯಾಗ್. ಇವತ್ತು ಲಂಚ್ ಬ್ಯಾಗು ರೆಡಿ. ಇಲ್ಲಿ ನೋಡಿರಿ, ಇದು ಹೀರೆ ಗಿಡ. ಹೀರೆ ಬೀಜ ಉಣಿದ್ವಿ, 2 ಗುಳಿ ಉಣಿದ್ವಿ. ಅದು ಹುಟ್ಟೈತಿದ್ದು 2 ಸಸಿ ಇಲ್ಲಿ ಹುಟ್ಟವೆ. ಮತ್ತು ಇಲ್ಲೂ ಅಷ್ಟೇ, ಇಲ್ಲೆರಡು ಉಣಿದ್ವಿ, ಹೀರೆ ಗಿಡ ಹುಟ್ಟವೆ. ಮತ್ತು ಇಲ್ಲೆರಡು ಗುಣಿ ಮಾಡಿದ್ವಿ, ಅಲ್ಲಿ ಉಣಿದ್ವಿ, ಏನೋ ಹುಟ್ಟಿಲ್ಲ. ಅದಕ್ಕೆ ಆಗ್ಲೂ ಬೀಜ ತಂದಿದ್ದೀನಿ, ಆಗ್ಲೂ ಬೀಜ ಉಣ್ಬೇಕು ಇದಕ್ಕೆ. ಇಲ್ಲಿ ಮನೆ ಪಕ್ಕ ನೋಡ್ರಿ, ಇದು ನಾವು ಪಂಚಪತ್ರೆ ಅಂತೀವಿ. ಇದು ಪತ್ರೆ ದೇವ್ರಿಗೆ ಇಡ್ತೀವಿ. ಅದು ಹಂಗೆ ಸ್ವಲ್ಪ ಇದು ಹೂವಿನ ಗಿಡ. ಇದೇನಿದು ಕನಕಾಂಬ್ರ. ಕನಕ ಎಷ್ಟು ಚೆಂದ ಆಗೈತೆ, ಅದು ಕನಕಾಂಬ್ರ. ದೊಡ್ಡ ಗಿಡನೇ ಸ್ವಲ್ಪ ಇದು ಹೂವು ಬಿಡ್ತಾಯಿತ್ತು. ಆಗಲೇ ತಂದು ಉಣಿದ್ದೀವಿ, ಹತ್ಕೊಂಡೈತೆ ಅಂದರೆ ಗಿಡ. ನೋಡ್ರಿ, ನಮ್ಮ ಶ್ರೀಮತಿಯವರು ಏನು ಮಾಡ್ತಿದ್ದಾರೆ ಅಂತ. ಏನು ಮಾಡ್ತಿದ್ದೀರಾ ಮೇಡಮ್? ಸ್ಟಿಕ್ಕರ್ ತೆಗಿತಾ ಇದ್ದೀನಿ. ಈ ಬಾಕ್ಸ್ ತಂದಿದ್ದಾರೆ ಹೊಸವು. ಅದ್ರ ಮೇಲೆ ನಾವು ಲೇಬಲ್ ಸ್ಟಿಕ್ಕರ್ ಇರ್ತಾರಲ್ಲ, ಅದು ತೆಗೆಯೋದೇ ದೊಡ್ಡ ತಲೆನೋವು. ಅದು ಗಮ್ ಹಾಕಿರ್ತಾರೆ. ಒಂಚೂರೇ ನಾನು ಕಿತ್ತರೆ ಹಿಂಗೆ ಇಲ್ಲಿ ಕಿತ್ತೋಯ್ತು ನೋಡ್ರಿ. ಈ ಕಿತ್ತರೆ ಹಿಂಗೆ ಕಿತ್ತೋಗ್ಬಿಡ್ತೈತೆ ಅದು. ಅದು ನೀಟಾಗಿ ಬರೋದೇ ಇಲ್ಲ. ಬಿಸಿಗೆ ಇಕ್ಕಿ ತೆಗಿಬೋದು. ಇಷ್ಟು ದೊಡ್ಡದು ಹೆಂಗೆ ಬಿಸಿಗೆ ಇಕ್ಕೋದು ಅಂತ ಹಂಗೆ ತೆಗಿತಾ ಇದ್ದೀನಿ. ಹೊಸ ಸ್ಟೀಲ್ ಬಾಕ್ಸ್ ತಂದಿದ್ದಾರೆ. ಒಂದಲ್ಲ ಎರಡಲ್ಲ, 3 ಸ್ಟೀಲ್ ಬಾಕ್ಸ್ ತಗೊಬಂದಿದ್ದೀನಿ. ಗಂಡನ ಜೋಬಲ್ಲಿ ದುಡ್ಡು ಅನ್ಕೊಂಡೆ, ನನ್ನ ಮಗ ನೋಡ್ದಲ್ಲ, ಅದಕ್ಕೆ ನಾನೇ ಹೇಳ್ಬಿಟ್ಟೆ. ಗಂಡನ ಜೋಬಲ್ಲಿ ದುಡ್ಡೆಲ್ಲ ಖಾಲಿ ಮಾಡಿಸಿ ಬಂದಿದ್ದಾರೆ. ಈ ಬಾಕ್ಸ್ ಬಗ್ಗೆ, ತಂದಿದ್ದು ಕತೆಗಳ ಬಗ್ಗೆ ಆಮೇಲೆ ಮುಂದೆ ಮಾತಾಡೋಣ. 3 ಬಾಕ್ಸ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಆಗಲೇ. ಇದೇ 3 ಬಾಕ್ಸ್ ಇವು, ಸ್ಟೀಲ್ ಬಾಕ್ಸು. ಆಮೇಲೆ ಇಲ್ಲಿ ಅದ್ರ ಮುಚ್ಚಳಗಳು, ಇಲ್ಲೆಲ್ಲ ಸ್ಟಿಕ್ಕರೆಲ್ಲ ಇದ್ವಲ್ಲ, ಅದೆಲ್ಲ ಸ್ಟಿಕ್ಕರೆಲ್ಲ ತೆಗೆದು ನೀಟಾಗಿ ಬೆಳಗಿ ಗಾಳಿಗೆ ಆರೋದಕ್ಕೇನೋ ಇಟ್ಟವ್ರೆ. ಅದು ಬಂದುಬಿಟ್ಟು ಅದೇನೋ ಬೇರೆದು ಪ್ಲೇಟ್, ಅದು ದೊಡ್ಡದು. ಇವು ಮುಚ್ಚಳಗಳು 3 ಮತ್ತು 3 ಬಾಕ್ಸು. ಇದು ದೊಡ್ಡದು, ಅದು ಅದಕ್ಕಿಂತ ಚಿಕ್ಕದು, ಇದು ಅದಕ್ಕಿಂತ ಚಿಕ್ಕದು. 3 ಬಾಕ್ಸು. ಇದೇನಕ್ಕೆ ಇವಾಗ ತೊಳೆದಿಕ್ಕವ್ರೆ ಅಂತ ಆಮೇಲೆ ಮುಂದೆ ಬ್ಲಾಗಲ್ಲಿ ನೋಡ್ರಿ ಗೊತ್ತಾಗುತ್ತೆ. ಬೆಳಿಗ್ಗೆ ಎಲ್ಲ ಸ್ವಲ್ಪ ಕೂದಲು ದಾಡಿ ಎಲ್ಲ ಇದ್ವು. ಇವತ್ತು ಕಟಿಂಗು ಎಲ್ಲ ಮಾಡಿಸ್ಕೊಂಡಿದ್ದೀನಿ. ನಮ್ಮ ಶ್ರೀಮತಿಯವರು ಒಂದು ವಾರದಿಂದ ಹೇಳ್ತಿದ್ರು ಕಟಿಂಗ್ ಮಾಡಿಸ್ಕ ಅಂತ. ಅವ್ರು ಹೇಳ್ದಂಗೆ ಇವತ್ತು ಕಟಿಂಗ್ ಮಾಡಿಸ್ಕೊಂಡಿದ್ದೀನಿ. ಒಂದು ವಾರ ಆದಮೇಲೆ ಅವ್ರು ಹೇಳಿದ ಮಾತು ಕೇಳಿದ್ದೀನಿ. ಸ್ವಲ್ಪ ತಡವಾಗಿ ಕೇಳಿದ್ದೀನಿ ಅಷ್ಟೇ. ಒಟ್ನಲ್ಲಿ ಅವ್ರು ಹೇಳಿದ ಮಾತು ಕೇಳಿದ್ದೀನಿ. ನಮ್ಮ ಶ್ರೀಮತಿಯವ್ರು ನೋಡ್ರಿ ಏನು ಮಾಡ್ತಾರೆ ಮೇಡಮ್. ಅವ್ರು ಏನು ಮಾಡ್ತಾರೆ ತೋರಿಸ್ತಿದ್ದೀವಿ ನಿಮ್ಗೆ ಇವಾಗ. ನೋಡ್ರಿ ಮೇಡಮ್ ಅವರು ಏನಮ್ಮ ರಾಗಿ ಹಸಿಟ್ಟು ಅಲ್ವ ಇದನ್ನ, ರಾಗಿ ಹಸಿಟ್ಟು ಜಲ್ದಿ ಹಿಡಿತಾವ್ರೆ. ಹಿಟ್ಟು ತೊಳ್ಸೋಕ್ಕೆ ರಾಗಿ ಹಸಿಟ್ಟು ಜಲ್ದಿ ಹಿಡಿತಾವ್ರೆ. ನಮ್ಮ ಮನೇಲಿ ಹಿಂಗೇ ರಾಗಿ ಖಾಲಿ ಆಗಿತ್ತು, ಅದಕ್ಕೆ ರಾಗಿ ಎಲ್ಲ ತೊಳೆದು ಒಣಗಾಕಿ
ಮಿಲ್ಗೆ ಹೋಗಿ ಕ್ಲೀನ್ ಮಾಡಿಸ್ಕೊಂಡು ಹಸಿಟ್ಟು ಹಾಕಿಸ್ಕೊಂಡು ಬಂದ್ವಿ. ಅದನ್ನೆಲ್ಲ ಜಲ್ಡಿ ಹಿಡಿಬೇಕು ನೀಟಾಗಿ ಅಲ್ವಾ? ಪ್ರತಿ ಸಲ ಅಷ್ಟೇ ನಾವು ಜಲ್ಡಿ ಹಿಡಿತೀವಿ ರಾಗಿ ಹಸಿಟ್ಟನ್ನ. ಪ್ರತಿ ಸರಿ ಚಿಕ್ಕ ಬಾಕ್ಸಲ್ಲಿ ಜಲ್ಡಿ ಹಿಡಿದು ಹಾಕೋತಾ ಇದ್ದೆ. ಇದು ಹೊಸ ದೊಡ್ಡ ಬಾಕ್ಸ್ ನೋಡ್ರಿ, ಹೊಸ ಬಾಕ್ಸ್, ದೊಡ್ಡ ಬಾಕ್ಸ್ ಅದು. ಅದ್ರಲ್ಲಿ ಜಲ್ಡಿ ಹಿಡಿದು ಹಾಕತ್ತಾರೆ. ಮತ್ತು ಈ ಜಲ್ಡಿ ಹಿಡಿದಾಗ ನೋಡ್ರಿ ಎಷ್ಟು ಇದು ಬರ್ತೈತಿ. ಅದಕ್ಕೆ ಜಲ್ಡಿ ಹಿಡಿಯೋದು ನಾವು. ಇದಕ್ಕೆ ಅಂತಲ್ಲ, ಮಳೆಗಾಲದಲ್ಲಿ ನೀಟಾಗಿ ಒಣಗಲ್ಲ ರಾಗಿ, ಅದರಿಂದ ಒಟ್ಟು ಜಾಸ್ತಿ ಬರುತ್ತೆ ನೋಡ್ರಿ. ಒಟ್ಟೆಲ್ಲ ಬಂದೈತೆ. ಬೇರೆ ಟೈಮಲ್ಲಿ, ಬೇಸಿಗೆ ಟೈಮಲ್ಲಿ ಇಷ್ಟೊಂದು ಬರಲ್ಲ. ಹೌದಾ? ಮತ್ತು ನಾವು ತೊಳೆದಾಕ್ತೀವಲ್ಲ, ಸ್ವಲ್ಪ ರಾಗಿ ಎಲ್ಲ ತೊಳೆದು ಹಾಕಿ ಆಮೇಲೆ ಮಿಲ್ಗೆ ಹಾಕ್ಸೋದು ನಾವು. ಚೆನ್ನಾಗಿ ಒಣಗಿಸಿ ಆಮೇಲೆ ಮಿಲ್ಗೆ ಹಾಕ್ಸೋದು. ಇವಾಗ ಜಲ್ದಿ ಹಿಡ್ಕತ್ತಾವ್ರೆ. ಇದು ಸ್ವಲ್ಪ ಆಪ್ರೇಷನ್ ದೊಡ್ಡದು ತಗೋಬೇಕಿತ್ತು. ನಾನು ಆಗ್ತೈತೆ ಅಂತ ತಗೊಂಡೆ. ಚೆಲ್ತೈತೆ ನಮ್ಮ ಚೆಲ್ಲಲ್ಲ. ಹೌದಾ? ಜಲ್ಡಿ ಜಾಸ್ತಿ, ಜಲ್ಡಿ ತಿರುವಕ್ಕಾಗಲ್ಲ ಜಾಸ್ತಿ. ಹೌದಾ? ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಅದು ತುಂಬ್ತಿದ್ದಂಗೆ ತಿರುಗಿದ್ರೆ ಸ್ವಲ್ಪ ಆಮೇಲೆ ಬಾಕ್ಸ್ ಹಾಕೋದು. ದೊಡ್ಡ ಬೇಷನ್ ತಗೋಬೇಕಿತ್ತು. ನಾನು ಮತ್ತೊಂಬಿಟ್ಟೆ. ನಂದು ಹಳೆ ಬಾಕ್ಸು ಇಷ್ಟಿತ್ತು. ಇಷ್ಟು ಜಲ್ದಿ ಇಟ್ಕೊಂಡ್ರೆ ಸಾಕಾಗಲ್ಲ. ತುಂಬಿಡೋದಲ್ಲ? ಚಿಕ್ಕ ಬಾಕ್ಸ್. ಅದಕ್ಕೆ ಸರಿ ದೊಡ್ಡ ಬಾಕ್ಸ್ ತಗೊಬಂದ್ಬಿಟ್ಟಿವಿ. ಚೆಲ್ಬೇಡ ಚೆಲ್ಬೇಡ ಚೆಲ್ಬೇಡ. ಚೆಲ್ತೈತೆ ಚೆಲ್ಲಲ್ಲ 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 ಚೆಲ್ಲಲ್ಲ. ಆಗಲೇ 3 ಹೊಸ ಬಾಕ್ಸ್ ತಂದಿದ್ದೀನಿ ಅಂತ ಹೇಳಿದ್ರಲ್ಲ, ಆ ಬಾಕ್ಸ್ ತಂದಿರೋ ಕತೆ ಒಂದು ಐತೆ, ಅದನ್ನ ಹೇಳ್ತೀನಿ ಕೇಳ್ರಿ. ಫಸ್ಟು ನಮ್ಮ ಶ್ರೀಮತಿಯವ್ರು ಕರ್ಕೊಂಡೋಗಿದ್ದು, ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬೇಕು ಅಂತ. ಹಸಿಟ್ಟು ಹಾಕ್ಕೊಳೋದಕ್ಕೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಬೇಕು, ತಗೋಣ ಪ್ಲಾಸ್ಟಿಕ್ಕು ಅಂತ. ಅಲ್ಲಿ ಹೋದರೆ ಅಂಗಡಿ ಅಲ್ಲ, ಎಲ್ಲಿಗೋಯ್ದು? ಮಾಲಲ್ಲ, ಅದು ಮಾರ್ಟ್, ಸೂಪರ್ ಮಾರ್ಟ್ ಅಂತಾರೆ. ಅಲ್ಲ, ಅದನ್ನು ಸೂಪರ್ ಮಾರ್ಟ್ ಅಂತಲೇ ಅನ್ನೋದು. ಅದು ಯಾವುದೇ ಇರಲಿ, ಅದನ್ನು ಸೂಪರ್ ಮಾರ್ಟ್. ಮಾಲಲ್ಲ, ಅದು ಸೂಪರ್ ಮಾರ್ಟ್ಗೆ ಹೋದ್ವಿ. ಅಲ್ಲಿ ಬಂದುಬಿಟ್ಟು ಪ್ಲಾಸ್ಟಿಕ್ ಬಂದುಬಿಟ್ಟು ಎಷ್ಟಿದ್ದು? 350 ಏನೋ ಇತ್ತು ಒಂದು ಪ್ಲಾಸ್ಟಿಕ್ ಬಾಕ್ಸ್. ಎಷ್ಟೊಂದು ಒಂದು 10 ಸೇರು ಅಷ್ಟು. 350 ಆಗುತ್ತೆ. ಈ 350ಗೆ ಇನ್ನೊಂದು 350 ಹಾಕಿದ್ರೆ ಈ ಥರದ್ದೊಂದು ಪ್ಲಾಸ್ಟಿಕ್ ಇದು ಸ್ಟೀಲ್ ಬಾಕ್ಸೇ ಬರುತ್ತೆ. ಸ್ಟೀಲ್ ಬಾಕ್ಸ್ ತಗೋಣ ನಡಿ ಅಂತೇಳಿ ಕರ್ಕೊಂಡೋದ್ರು. ಸರಿ ಅಂತೇಳಿ ಆಯಿತು ಅಂತ ಪಾತ್ರೆ ಅಂಗಡಿಗೆ ಹೋದ್ವಿ. ಪಾತ್ರೆ ಅಂಗಡಿಗೆ ಹೋದ್ಮೇಲೆ ಏನಾಗಿದ್ದು, ಇನ್ನೊಂದು ಏನು ಗೊತ್ತಾ, ನಾವು ಸ್ಟೀಲ್ ಬಾಕ್ಸ್ ತಗೊಳ್ಳೋಣ ಅಂತ ಹೇಳ್ಕೊಂಡು ಬರ್ಬೇಕಾದ್ರೂ ನಾನು ಏನು ಹೇಳಿದೆ ಗೊತ್ತಾ, ನೀನು ನನಗೆ ಒಂದೇ ಸರಿ ಏನು ಬಾಕ್ಸ್ ಕೊಡಿಸ್ಬೇಡ, ಒಂದೊಂದ್ಸರಿ ಯಾವಾಗಾದ್ರೂ ತಿಂಗ್ಳಿಗೊಂದು, ಯಾವಾಗ ಆ ಥರ ಒಂದೊಂದು ತಿಂಗ್ಳಿಗೊಂದೊಂದು ಕೊಡಿಸು ಸಾಕು ಅಂತೇಳಿ ಒಂದು ತಗೋತೀನಿ ಇವಾಗ ಅಂತೇಳಿ ಬಂದರು. ಪಾತ್ರೆ ಅಂಗಡಿಗೆ ಕರ್ಕೊಂಡು ಹೋದ್ರು. ಸರಿ, ಅಲ್ಲಿ ಹೋಗಿ ಒಂದು ಇಷ್ಟಪಟ್ಟರು. ನೋಡ್ರು ಅದೆಷ್ಟಮ್ಮ 900 ಚಿಲ್ಲರೆ ಆಯಿತು. ಚಿಲ್ಲರೆ ಆಯ್ತದು. ಸರಿ, ಅದೆಲ್ಲ ತೂಕದ ಲೆಕ್ಕ ಕೆಜಿಗೆ ಇಷ್ಟು ಅಂತ ಇದ್ರದ್ದು ಬಾಕ್ಸು, ಸ್ಟೀಲ್ ಬಾಕ್ಸು. ಸರಿ ಆಯಿತು, ಅದೊಂದು ಸಾಕು ಅಂತ ಒಂದು ತಗೋತಾ ಇದ್ದೀವಿ. ಒಂದು ಹಸಿಟ್ಟಿಗೆ ಹಾಕ್ತೀನಿ, ಇನ್ನೊಂದು ಅಕ್ಕಿಗೆ ಒಂದಿಲ್ಲ, ಅಕ್ಕಿಗೂ ತಗೋತೀನಿ, ಒಂದು ಅಕ್ಕಿ ಹಾಕಿಡೋದಕ್ಕೆ ಅಂದರು. ಸರಿ ಅಂತೇಳಿ ಅದು ತಗೊಂಡ್ವಿ. ಅವೆರಡು ತೂಕ ಹಾಕ್ಸಿ ಎಲ್ಲ ಬಿಲ್ಲೆಲ್ಲ ರೆಡಿ ಆಯಿತು. ಆವಾಗ ಏನು ಹೇಳಿದ್ರು ಅಂದರೆ, 2 ತೊಗೊಂಡಿದ್ದೀವಿ, ಇನ್ನೊಂದು ತಗೊಳ್ಳೋಣ, ಕಡಿಮೆ ಮಾಡಿಕೊಡ್ತಾರೆ ಇವಾಗ, ಒಟ್ಟೊಟ್ಟಿಗೆ ತಗೊಂಡ್ರಿ ಅಂತ ಹೇಳಿದ್ರು. ಸರಿ ಅಂತೇಳಿ ತಗೊಂಡ್ರು. 3 ಬಾಕ್ಸು, ಒಟ್ಟಿನಲ್ಲಿ 3 ಬಾಕ್ಸಿಂದ ಸೇರಿ ನಮಗೆ 2,500 ರೂಪಾಯಿ ನನ್ನ ಜೇಬು ಖಾಲಿ ಆಯಿತು. 2,500 ಖಾಲಿ ಆಯಿತು. ಅಂದರೆ ಮನೆಗೆ ಹೊಸ ಬಾಕ್ಸ್ ಬಂದು ಬಿಡ್ರಿ. ವೇಸ್ಟ್ ಏನಾಗಿಲ್ಲ. ಆದರೂ ಹೆಂಡತಿ ಜೊತೆ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಗಂಡಸರು ಸ್ವಲ್ಪ ಹುಷಾರಾಗಿರಿ. ಇದ್ಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತರಕ್ಕೆ ಹೋಗಿ 3 ಪ್ಲಾಸ್ಟಿಕ್ ಬಾಕ್ಸ್ ಆಗಿದ್ರೆ ಇನ್ನೊಂದು ಏನು ಗೊತ್ತಾ, ಅದು ಯಾವಾಗನ ಬೇಜಾರಲ್ಲಿ, ಸಿಟ್ಟಲ್ಲಿ ಸ್ವಲ್ಪ ಏನಾನ ಅಥವಾ ಮಿಸ್ ಆಗಲಿ ಬಿಡಿಸಿದ್ರೆ ಒಡೆದೋಗ್ಬಿಡೋದು. ಆಯ್ತಾ? ಸ್ಟೀಲ್ ಹಂಗಾಗಲ್ಲ ನೋಡ್ರಿ. ಹಸಿಟ್ಟು, ರಾಗಿ ಹಸಿಟ್ಟನ್ನೆಲ್ಲ ಜಲ್ಡೆ ಹಿಡಿದು ಈ ಬಾಕ್ಸ್ ತುಂಬಿಸವ್ರೆ. ಮತ್ತಲ್ಲಿ ಈ ಅಕ್ಕಿ ಬಂದ್ಬಿಟ್ಟು ಸೋನಾ ಮಸೂರಿ ಅಕ್ಕಿ ಚೀಲನೇ ತಂದಿಕ್ಕೊಬಿಟ್ಟವ್ರೆ. ಕೇರ್ತಾವ್ರೆ ನಮ್ಮ ಶ್ರೀಮತಿಯವರು. ಅಕ್ಕಿನೆಲ್ಲ ಕೇರ್ಬಿಟ್ಟು ಒಂದೇ ಸಲ ಬಾಕ್ಸ್ಗೆ ಕೆತ್ತಿಟ್ಕೊಳ್ಳೋದು. ಕೇರೋದು ಹೆಂಗೆ ನಮ್ಮ ಶ್ರೀಮತಿ ನೋಡಿ, ಹಿಂಗೆ ಕೇರ್ತಾ ನೋಡಿ. ಕರೆಕ್ಟಾ? ಗೊತ್ತಿಲ್ಲ, ನನಗೆ ಬಂದಂಗೆ ಕೇಳ್ತೀನಿ. ಇಷ್ಟು ದಿನ ನಾನು ಹಿಂಗೆ ಕೇರಿರೋದು. ಕೇರ್ತಾರೆ, ಕೆಲವ್ರು ಕೇಳ್ತಾರೆ, ಏನೋ ಹಿಂಗೆ ಅನ್ಕೊಂಡು ಕೇಳ್ತಾರೆ. ನಂಗೆ ಹಂಗೆಲ್ಲ ಬರಲ್ಲ. ಒಟ್ಟಿಗೆ ಕಲ್ಲು ಮಣ್ಣು ಆ ಥರ ಏನು ಇಲ್ಲದೆ ಇರೋ ಥರ ನೀಟಾಗಿ ಕೇರಿ ಕ್ಲೀನ್ ಮಾಡ್ಕೋತೀನಿ. ಅದು ಕೇರಿ ಎತ್ತಿಕ್ಕೋದು. ಆಮೇಲೆ ಇದು
ನಾವು ರೇಷನ್ ಅಕ್ಕಿ ಅಂತಾರೆ, ಡಿಪೋ ಅಕ್ಕಿ, ಸೊಸೈಟಿ ಅಕ್ಕಿ, ಸೊಸೈಟಿ ಅಕ್ಕಿ ಅದನ್ನು ಅನ್ನ ಸಾಂಬಾರು, ಇಡ್ಲಿ, ದೋಸೆ ಇಂಥವಕ್ಕೆಲ್ಲ ಬಳಸ್ತೀವಿ. ಅನ್ನ ಸಾಂಬಾರು, ಮುದ್ದೆ ಎಲ್ಲ ಮಾಡಿದಾಗ ಅದನ್ನೇ ಅದನ್ನೇ ಮಾಡ್ಕೊತೀವಿ. ಮಾಡೋದು. ತಿಂಡಿಗೆ ಮಾತ್ರ ಸೋನಾ ಮಸೂರಿ ಅಕ್ಕಿ ಬಳಸ್ತೀವಿ. ಇದು ಒಂದು ಚೀಲ ತಂದುಬಿಡ್ತೀವಿ, ಅದನ್ನೆಲ್ಲ ನೀಟ್ ಮಾಡಿಕೊಂಡು ಕ್ಲೀನ್ ಮಾಡಿಬಿಟ್ಟು ಎತ್ತಿಕೊಂಡು ಯಾವಾಗ ಬೇಕೋ ಅವಾಗ ತಿಂಡಿ ಮಾಡ್ತೀವಿ. ತಿಂಡಿ ಮಾಡಲೇಬೇಕು ನಮ್ಮ ಮನೇಲಿ. ರೈಸ್ ಐಟಮ್ ಏನಾದ್ರು ತಿಂಡಿ ಮಾಡಿದ್ರೆ ಸೋನಾ ಮಸೂರಿ ಬಳಸ್ತೀವಿ. ಅದು ಸೋನಾ ಮಸೂರಿ. ಆಮೇಲೆ ನಿಮ್ಗೆ ಉಪಯೋಗನೇ ಆಯ್ತಲ್ವಾ ಬಾಕ್ಸ್ ಇಲ್ಲಿ ನಾನೆಲ್ಲೋ ನನ್ನ ಹೆಸರಿರ್ಬೇಕು, ತೋರಿಸು ಒಂದ್ಸರಿ. ಹೌದಾ? ಹಾಂ, ನೋಡ್ರಿ, ನಮ್ಮ ಶ್ರೀಮತಿ ಅವ್ರ ಹೆಸರೇನು ಅಂತ ಕೆಲವರು ಕಮೆಂಟ್ ಮಾಡ್ತೀರಾ. ಶ್ರೀಮತಿ ಅವರೇ ಅಂತ ಹೇಳ್ತೀರಾ ಅಂತ. ಅವ್ರ ಹೆಸರು ತೋರಿಸ್ತೀನಿ. ಎಲ್ಲಿ ಬಾಕ್ಸ್ ತಿರುಗಿಸು, ಹಿಂಗೆ ಬಾಕ್ಸ್ ತಿರುಗಿಸು ಕಾಣಿಸ್ತಾ ಇಲ್ಲಪ್ಪ. ಇಲ್ಲಿ ತಿರುಗಿಸಂಗೆ ಕಾಣಿಸ್ತಾ ನೋಡ್ರಿ. ಮೂವಿಲಿ ಹೆಸರು ತೋರಿಸ್ತಾರಲ್ಲ, ತೋರಿಸ್ತಾ ಇದ್ದೀನಿ. ಹೆಸರು ಮಾತ್ರ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. KAVITHAR. ಬರೀ ಅವ್ರ ಹೆಸರು ಕೇಳ್ತಿದ್ರಿ, ಅವ್ರ ಹೆಸರು ಜೊತೆ ಇನ್ಶಿಯಲ್ ಸಹ ಹೇಳ್ತಾ ಇದ್ದೀನಿ. ಕವಿತಾ ಆರ್. ನಾನು ಬರೀ ಕವಿತಾ. ನಮ್ಮ ಶ್ರೀಮತಿ ಅವ್ರ ಹೆಸರು ಕವಿತಾ ಅಂತ. ಉಜ್ಜಿ ಕ್ಲೀನ್ ಮಾಡ್ತಾವ್ರೆ. ಹಸಿಗೆ ಜರಡೆ ತಿಂದಿದ್ನಲ್ವಾ, ಅದೆಲ್ಲ ಗಾಳಿಗೆ ಅದಕ್ಕೆ ನೋಡ್ರಿ. ಇದು ಮಾಮೂಲಿ ರೇಷನ್ ಅಕ್ಕಿಗಂತೆ ಬಾಕ್ಸು. ಅಲ್ಲ ಮೇಡಮ್? ನೀನು ಕಾಣಿಸ್ತಾ ಇದೆಯಾ? ಹೌದಾ? ನಾನು ಕಾಣಿಸ್ತಿಲ್ಲ, ನೀನಷ್ಟೇ ಕಾಣಿಸ್ತಾ ಇದೀಯ. ಆಮೇಲೆ ನಮ್ಮ ಮನೇಲಿ ಬಾಕ್ಸ್ಗಳಿಲ್ಲ ಅಂತ ಏನು ತಂದಿಲ್ಲ, ಬಾಕ್ಸ್ ತಂದಿಲ್ಲ, ಬಾಕ್ಸ್ಗಳಿದ್ದಾವೆ. ಆದರೆ ಹೇಳಮ್ಮ, ಬಾಕ್ಸ್ಗಳು ಏನು ಮಾಡಿದ್ದೀನಿ ನೀನು? ಯಾಕೆ ಎತ್ತಿಟ್ಟಿದ್ಯಾ? ಅವೆಲ್ಲ ಹಳೆ ಮನೆಗಿದ್ದ ಬಾಕ್ಸುಗಳಲ್ವಾ, ಅದು ಮತ್ತೆ ನಮ್ಮ ಅತ್ತೆ ತಗೊಂಡ್ರವು ತುಂಬಾ ಹಳೇ ಬಾಕ್ಸುಗಳು. ಅದಕ್ಕೆ ಒಂದೆರಡು ಹೊಸ ಬಾಕ್ಸ್ ತಗೊಳ್ಳೋಣ ಅಂತ ತಗೊಬಂದಿದ್ವಿ. ಮತ್ತೆ ಅವು ಸಿಲ್ವರ್ ಬಾಕ್ಸುಗಳು. ಸಿಲ್ವರ್, ಅಲ್ಯೂಮಿನಿಯಂ. ಅದೇ ಸಿಲ್ವರ್ ಹೇಳೋದು, ಅಲ್ಯೂಮಿನಿಯಂ ಅಂತಾರೆ. ನನಗೆ ಸ್ಟೀಲ್ ಬಾಕ್ಸ್ ಇಷ್ಟ, ಅದಕ್ಕೆ ನಮ್ಮ ಶ್ರೀಮತಿಯವರು ನಮ್ಮ ಅತ್ತೆ ತಗೊಂಡಿರೋ ಬಾಕ್ಸು ಅಂತ ಹೇಳಿದ್ರಲ್ಲ, ಆ ಬಾಕ್ಸ್ ತೋರಿಸ್ತೀನಿ. ತುಂಬ ದೊಡ್ಡ ಬಾಕ್ಸ್, ಅದು ಅಲ್ಯೂಮಿನಿಯಂ ಬಾಕ್ಸ್, ಅದೇ ಸಿಲ್ವರ್ ಬಾಕ್ಸು. ಆಮೇಲೆ ಇಲ್ಲೂ ಇದ್ದಾವೆ ಒಂದಷ್ಟು ಸಿಲ್ವರ್ ಬಾಕ್ಸ್ ಎಲ್ಲ, ಇನ್ನೂ ಬೇರೆ ಬೇರೆ ಇದ್ದಾವೆ. ಇಲ್ಲಿ ತೋರಿಸ್ತಾ ಇದ್ದೀನಿ, ಇಲ್ಲಿ ಅವ್ರು ಬೇರೆ ಬೇರೆ ಎತ್ತಿಟ್ಟಿದ್ದಾರೆಲ್ಲ ಇವು. ಆಮೇಲೆ ಅಲ್ಲಿದೆ ನೋಡಿರಿ, ಅಷ್ಟು ಬಾಕ್ಸು ಇದ್ದಾವೆ. ನಮ್ಮ ಅಮ್ಮ ತಗೊಂಡಿರೋ ಬಾಕ್ಸ್ಗಳು. ನಮ್ಮಮ್ಮ ಅಂದರೆ ಅವರು ತವ್ರ ಮನೇಲಿ, ನಿಂಗೆ ಗೊತ್ತಾ ಅದ್ರ ಬಗ್ಗೆ? ಗೊತ್ತಾ? ಬಾಗಿನ ಕೊಡ್ತಾರೆ ಅಣ್ಣ, ಗೌರಿ ಹಬ್ಬಕ್ಕೇನ ಕೊಡ್ತಾರಲ್ಲ, ಅವಾಗ ನನಗೆ ಸೀರೆ ಏನು ಬೇಡ, ದುಡ್ಡು ಕೊಡ್ರಿ ಅಂತ ಹೇಳ್ಬಿಟ್ಟು ಆ ದುಡ್ಡು ಇಸ್ಕೊಂಡು, ದುಡ್ಡು ಕೂಡಿಟ್ಕೊಂಡು ಅದರಲ್ಲಿ ತುಂಬ ದೊಡ್ಡ ಬಾಕ್ಸ್, ಒಂದು ಫುಲ್ಲು, ಒಂದು ದೊಡ್ಡದು, ಅದಕ್ಕಿಂತ ಚಿಕ್ಕದು ಆ ಥರ ಒಂದು ಸೆಟ್ ಪೂರ್ತಿ ಅಲ್ಯೂಮಿನಿಯಂ ಬಾಕ್ಸ್ ಆ ಥರ ತೊಗೊಂಡಿದ್ದು. ಮತ್ತು 2 ದೊಡ್ಡ ಬಾಕ್ಸ್ ಇದಾವೆ, ತುಂಬ ದೊಡ್ಡ ಬಾಕ್ಸ್. ಅಂದರೆ ನಮ್ಮ ಕೇರಿನಲ್ಲಿ 25-30 kg ಹಿಡಿಯೋ ಅಂತ. ಅದು ನಮ್ಮ ಕೇರಿನಲ್ಲಿ, ಅಂದರೆ ಕೇರಿ ಅಂದರೆ ಬೀದಿ ಅಂತ, ನಾವು ಹಳ್ಳಿ ಕಡೆ ಕೇರಿ ಅಂತೀವಿ. ನಮ್ಮ ಕೇರಿನಲ್ಲಿ ಯಾರದೇ ಮನೇಲೂ ಮದುವೆ ಫಂಕ್ಷನ್ನು ಬೇರೆ ಏನೇ ಆದ್ರೂ ಖಾರ ಬುಂದಿ, ಸಿಹಿ ಬುಂದಿ ತುಂಬೋದಕ್ಕೆ ನಮ್ಮ ಮನೇಲೇ ಆ 2 ಬಾಕ್ಸ್ ತಗೊಂಡು, ಮೇಲೊಂದು ದೊಡ್ಡ ಬಾಕ್ಸ್ ಐತಲ್ಲ, ಇನ್ನೊಂದು ಕೆಳಗಡೆ ಅಲ್ಲೊಂದು ಬಾಕ್ಸ್ ಇಟ್ಟಿದ್ದಾರೆ. ಅದರಲ್ಲಿ ಬೇರೆ ತಟ್ಟೆ ಲೋಟ ಆ ಥರ ಇಟ್ಟಿದ್ದಾರೆ, ಏನೇನೋ ಹಳೇವು. ಇನ್ನೊಂದು ಮೇಲ್ಗಡೆ ಇರೋ ದೊಡ್ಡ ಬಾಕ್ಸಲ್ಲಿ ಹೊಸವೇನಾರು ತರ್ತಾರೆ, ತಟ್ಟೆ ಅಂಥವಿಂಥ ಹೊಸವೇನೇ ತಂದ್ರು ಅದರಲ್ಲಿ ತುಂಬಿಟ್ಟವ್ರು. ಹೊಸ ಬಳಸಲ್ವಲ್ಲ ದಿನ ಅಂಥವನ್ನೆಲ್ಲ ಅಲ್ಲಿ ತುಂಬಿಟ್ಟಿದ್ದಾರೆ. ಆ ಥರ ತುಂಬ ಕೆಲವೊಂದು ಇದ್ದಾವೆ. ಇದ್ರೂ ಸಹ ಅವೆಲ್ಲ ಬೇಡ, ನಮ್ಗೆ ಹೊಸ ಮನೆಗೆ ಹೊಸದು ಬೇಕು ಅಂತ ಹೇಳ್ಬಿಟ್ಟು ಹೊಸ ಸ್ಟೀಲ್ ಬಾಕ್ಸ್ ತಗೊಂಡಿದ್ದಾರೆ. ಇದಿಷ್ಟು ಸ್ಟೀಲ್ ಬಾಕ್ಸ್ದು ಕತೆ.